ನೀವೇನಾದ್ರೂ ನಿಮ್ಮ ಮಕ್ಕಳ ಮೇಲೆ ಕಿರಿಸ್ತಿದ್ದೀರಾ? ಸಣ್ಣ ಪುಟ್ಟ ವಿಷಯದಕ್ಕೆ ಕೋಪ ಮಾಡ್ಕೋತಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಮಕ್ಕಳು ಮಾಡೋ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರ್ಚೋದು, ಹೊಡಿಯೋದು ಮಾಡೋದ್ರಿಂದ ಮಕ್ಕಳಿಗೆ ಏನ್ ಕಲಿಸ್ತಾ ಇದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಮಕ್ಕಳಲ್ಲಿ ಭಯ ಅಂತೂ ಪಕ್ಕಾ ಕಳಿಸ್ತಾ ಇದ್ದೀರಾ ಅಂತಾನೆ ಅರ್ಥ. ನೀವ್ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಮುಂದೆ ನಿಮ್ಮ ಮಗುಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಬಂದು ನಿಮ್ಮ ಹತ್ರ ಹೇಳೋದಿಲ್ಲ. ಯಾಕಂದ್ರೆ ನಮ್ಮ ಅಮ್ಮ ಕಿರ್ಚ್ತಾರೆ, ನಮ್ಮ ಅಪ್ಪ ಕಿರ್ಚ್ತಾರೆ ಅಂತ. ಈ ಪ್ರಾಬ್ಲಮ್ ಬೇಕಾ ನಮಗೆ? ನಿಮಗೂ ಏನಾದ್ರೂ ಸಣ್ಣ ತಪ್ಪು ಮಾಡಿದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಕಿರ್ಚೋ ಬದಲು ಅವ್ರ ಹತ್ರ ಹೋಗಿ ಅವ್ರ ಲೆವೆಲ್ ಕುತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕಾಮ್ ವಾಯ್ಸಲ್ಲಿ ಪೇಷನ್ಸ್ ಇಂದ ಮಾತಾಡಿ, ನೀನು ಈ ತರ ಮಾಡಿದ್ದು ಸರಿಯಲ್ಲ, ಹಿಂಗ್ ಮಾಡಬಾರ್ದಿತ್ತು ಅಂತ ಅರ್ಥ ಮಾಡಿಸಿದ್ರೆ ಖಂಡಿತ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಮತ್ತೆ ಅವ್ರ ಮನ್ಸಲ್ಲಿರೋ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಭಯ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಮಕ್ಕಳಲ್ಲಿ ಭಯ ಇದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ವಿಷಯಗಳನ್ನೂ ಮುಚ್ಚಿಡಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಲ್ವಾ, ನಾವ್ ಏನೇ ಸಣ್ಣ ಪುಟ್ಟ ವಿಷಯಗಳು ಮಾಡಿದ್ರು ಹೊಡೆದು ಬಿಡ್ತೀವಿ, ಕಿರ್ಚ್ಬಿಡ್ತೀವಿ ಅಂತ ಅಂದಾಗ ಆಟೋಮ್ಯಾಟಿಕ್ ಆಗಿ ಮಕ್ಕಳು ಹೇಳೋದಕ್ಕೆ ಹಿಂಜರಿತಾರೆ. ಅವಾಗ ಎಲ್ಲೋ ಒಂದ್ ಕಡೆ ನಾವೇ ಬ್ಯಾರಿಕೇಡ್ ಮಾಡ್ದಂಗೆ ಆಗುತ್ತಲ್ವಾ. ಅವ್ರಿಗೆ ಓಪನ್ ಆಗಿ ಏನು ಹೇಳ್ದಿರೋ ಥರ, ಭಯ ಪಡಿಸೋ ಥರ ಮಾಡಿಬಿಟ್ರೆ, ಕಿರ್ಚಿ ಹೊಡೆದು ಏನೇನೋ ಪ್ರಾಬ್ಲಮ್ಸ್ಗಳಾಗುತ್ತೆ. ಅದ್ರ ಬದಲು ಅವ್ರ ಲೆವೆಲ್ಗೆ ಇಳಿದ್ಬಿಟ್ಟು ಮಾತಾಡೋದ್ರಿಂದ ಎಲ್ಲ ವಿಷಯಗಳಿಗೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಒಂದು ತಿಳ್ಕೊಳ್ಳಿ, ಏನು ಗೊತ್ತಾ ಇಂಪಾರ್ಟೆಂಟ್ ಆಗೋದು, ನಾವು ಎಷ್ಟು ತಾಳ್ಮೆಯಿಂದ ಕಾಮ್ ವಾಯ್ಸಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟು. ಕಿರ್ಚೋದಕ್ಕಿಂತ ಕಾಮ್ನೆಸ್, ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ. ಕಿರ್ಚಿ ಹೊಡೆದು ಭಯ ಪಡಿಸೋ ಬದಲು ನಂಬಿಕೆನ ಬಿಲ್ಡ್ ಮಾಡೋಣ. ಮಕ್ಕಳಿಗೆ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬರಬೇಕು. ಮತ್ತು ಅವರು ಏನು ಮುಚ್ಚಿಟ್ಕೋಬಾರ್ದು. ಅವರು ಸ್ಕೂಲಲ್ಲಾಗಲಿ ಎಲ್ಲೇ ಏನೇ ತಪ್ಪಾಗಿದ್ರು, ಏನೇ ನಡೆದಿದ್ರು, ಒಳ್ಳೆ ವಿಷಯ ಕೆಟ್ಟ ವಿಷಯ ಏನೇ ಆಗಿದ್ರು ಬಂದು ಮಕ್ಕಳು ಮನೆಯಲ್ಲಿ ಶೇರ್ ಮಾಡ್ಕೊಳ್ಳೋ ಥರ ಇರಬೇಕು. ಆ ಥರ ಎನ್ವೈರ್ಮೆಂಟ್ನ ನಾವು ತಂದೆ ತಾಯಿಗಳು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ಕಿರ್ಚೋದೇ ಸೊಲ್ಯೂಷನ್ ಅಲ್ಲ. ಪೇಷನ್ಸ್, ಕಾಮ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳಿ, ನೀವು ಯಾವ ಥರ ಪೇರೆಂಟ್ ಇದ್ದೀರಾ ಅಂತ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹ್ಯಾಪಿ ಪೇರೆಂಟಿಂಗ್. ಟೇಕ್ ಕೇರ್.